ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಪಂಡಿತ ರಮಾಬಾಯಿಯವರ ಕುರಿತು ತಿಳಿದುಕೊಳ್ಳಲೇಬೇಕು. ನಮ್ಮ ಭಾರತ ದೇಶದಲ್ಲಿ ದೇವರ ರಾಜ್ಯ ಸ್ಥಾಪನೆಗಾಗಿ ಪಂಡಿತ ರಮಾಬಾಯಿಯವರು ಅದ್ಭುತವಾಗಿ ದೇವರ ಸೇವೆಯನ್ನು ನಡೆಸಿದವರಾಗಿದ್ದಾರೆ. ಭಾರತ ದೇಶದಲ್ಲಿ ಅನೇಕ ಸಮಾಜ ಸೇವಾ ಕಾರ್ಯಗಳಿಂದ ತಮ್ಮ ದೇವರ ಪ್ರೀತಿಯನ್ನು ಪ್ರಕಟಿಸುತ್ತಾ ಮುಕ್ತಿ ಮಿಷನ್ ಎಂಬ ಸಂಘ ಸಂಸ್ಥೆಯನ್ನು ಸ್ಥಾಪಿಸಿ ದೇವರ ಪ್ರೀತಿಯನ್ನು ತನ್ನ ಕಾರ್ಯಗಳಿಂದಲೇ ತೋರ್ಪಡಿಸಿಕೊಳ್ಳುವುದರ ಮೂಲಕ ದೇವರಾಜ್ಯದ ವಿಸ್ತರಣೆಗಾಗಿ ಶ್ರಮಿಸಿದವರಾಗಿದ್ದಾರೆ ಪಂಡಿತ ರಮಾಬಾಯಿಯವರು. ಪಂಡಿತ ರಮಾಬಾಯಿಯವರ ಈ ಸೇವೆಯನ್ನು ಗಮನಿಸಿದ ಭಾರತ ಸರ್ಕಾರವು ಈಕೆಯನ್ನು ಯುಗದ ಮಹಿಳೆ ಎಂಬುದಾಗಿ ಕರೆಯಿತು. ನಮ್ಮ ಭಾರತ ದೇಶದಲ್ಲಿ ಸತ್ಯವೇದವನ್ನು ಭಾಷಾಂತರಿಸಿದ ಮೊದಲನೇ ಮಹಿಳಾ ಭಾಷಾಂತಕಾರರು ಎಂಬ ಹೆಮ್ಮೆಯು ಪಂಡಿತ ರಮಾಬಾಯಿಯವರಿಗೆ ಇದೆ. ಕ್ರೈಸ್ತರ ಪಾಲಿಗೆ ಒಳ್ಳೆಯ ವಿಶ್ವಾಸಿ, ದೇವರ ರಾಜ್ಯದ ಅಭಿವೃದ್ಧಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದವರಾಗಿದ್ದರು. ನಮ್ಮ ಭಾರತ ದೇಶದಲ್ಲಿ ಈಕೆ ಸಮಾಜ ಸುಧಾರಕಳು, ಮಹಿಳೆಯರ ವಿಮೋಚನೆಯ ಮುಂದಾಳು, ಶಿಕ್ಷಣದ ಪ್ರವರ್ತಕಳು ಹಾಗೂ ಸಂಸ್ಕೃತದಲ್ಲಿ ಪಾಂಡಿತ್ಯ ಹೊಂದಿದ ಗೌರವಾನ್ವಿತೆ. ಕಲ್ಕತ್ತಾ ವಿಶ್ವವಿದ್ಯಾಲಯ ಈಕೆಗೆ ಸರಸ್ವತಿ ಮತ್ತು ಪಂಡಿತೆ ಎಂಬ ಪದವಿಯನ್ನು ನೀಡಿ ಗೌರವಿಸಿತ್ತು. 1882ರಲ್ಲಿ ಮಹಿಳೆಯರ ಶಿಕ್ಷಣಕ್ಕಾಗಿ ಆರ್ಯ ಮಹಿಳಾ ಸಮಾಜವೆಂಬ ಸಂಸ್ಥೆಯನ್ನು ಪುಣೆ ಮತ್ತು ಪಶ್ಚಿಮ ಭಾರತದ ಅನೇಕ ಕಡೆಗಳಲ್ಲಿ ಸ್ಥಾಪಿಸಿದವರು ಪಂಡಿತ ರಮಾಬಾಯಿಯವರು. ಭಾರತ ದೇಶದಲ್ಲಿ ಸಂಪ್ರದಾಯದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ರಮಾಬಾಯಿಯವರು ಕಲ್ಕತ್ತಾದಲ್ಲಿ ತನ್ನ ಹೆಚ್ಚು ಸಮಯವನ್ನು ಹಿಂದೂ ಲಾ, ಧರ್ಮಶಾಸ್ತ್ರ ಹಾಗೂ ಮಹಾಭಾರತ ಇವುಗಳನ್ನು ಅಧ್ಯಯನ ಮಾಡುವುದರಲ್ಲೇ ಕಳೆದರು. ಆಕೆಯು ತನ್ನ 20ನೇ ವಯಸ್ಸಿನಲ್ಲಿ 18,000 ಸಂಸ್ಕೃತ ಶ್ಲೋಕಗಳನ್ನು ಹೇಳುತ್ತಿದ್ದರು ಎಂಬುದಾಗಿ ಹೇಳಲಾಗುತ್ತದೆ. ಮತ್ತು ಪಂಡಿತ ರಮಾಬಾಯಿಯವರು 5 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಈಕೆಯನ್ನು ಗುರುತಿಸಿದ ಸಂಸ್ಕೃತ ಪಂಡಿತರು ಈಕೆಗೆ ಜ್ಞಾನ ಸರಸ್ವತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದರು. 1880ರಲ್ಲಿ ಬಿಪಿನ್ ಬಿಹಾರಿ ಎಂಬುವರನ್ನು ವಿವಾಹವಾಗಿದ್ದ ಪಂಡಿತ್ ರಮಾಬಾಯಿ ಅವರು ವಿವಾಹವಾದ 16 ತಿಂಗಳಲ್ಲಿಯೇ ಆಕೆಯ ಪತಿ ಕಾಲರ ವ್ಯಾಧಿಗೆ ತುತ್ತಾಗಿ ಮರಣ ಹೊಂದಿದ್ದರು. ರಮಾಬಾಯಿಗೆ ವೈದವ್ಯ ಪ್ರಾಪ್ತವಾದಾಗ ಎಲ್ಲಾ ಭಾರತೀಯ ವಿಧವೆಯಂತೆ ಬಿಳಿ ಹತ್ತಿ ಸೀರೆಯನ್ನು ಉಟ್ಟುಕೊಂಡು ತಲೆ ಕೂದಲನ್ನು ಬೋಳಿಸಿಕೊಂಡಿದ್ದರು. ಚಿಕ್ಕ ವಯಸ್ಸಿನಲ್ಲೇ ರಮಾಬಾಯಿ ವಿಧವೆಯಾಗಿದ್ದರು. ತನ್ನ ಸ್ವಂತ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿ ಉಳ್ಳವರಾಗಿದ್ದರು ಮತ್ತು ಭಾರತದ ಬಾಲ ವಿಧವೆಯರಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದರು. ಸ್ವತಃ ರಮಾಬಾಯಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿಕೊಂಡಿರುವುದೇನೆಂದರೆ, ನನ್ನ ಇಂದಿನ ಧರ್ಮದಲ್ಲಿ ನಂಬಿಕೆಯನ್ನು ಕಳೆದುಕೊಂಡದ್ದರಿಂದ ನನ್ನ ಹೃದಯವು ಅದಕ್ಕಿಂತಲೂ ಉತ್ತಮವಾದದನ್ನು ಹಂಬಲಿಸುತ್ತಿತ್ತು. ಆದ್ದರಿಂದ ಕ್ರೈಸ್ತ ಧರ್ಮದ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸ ಮಾಡಲಾರಂಭಿಸಿದನು ಎಂಬುದಾಗಿ ತಮ್ಮ ಆತ್ಮಕಥನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಕ್ರೈಸ್ತತ್ವದ ಸತ್ಯದ ಬಗ್ಗೆ ಪೂರ್ಣ ತಿಳುವಳಿಕೆಯನ್ನು ಹೊಂದಿ 1883ನೇ ಇಸವಿಯಲ್ಲಿ ಇಂಗ್ಲೆಂಡ್ನಲ್ಲಿ ದೀಕ್ಷಾಸ್ನಾನ ಪಡೆದುಕೊಂಡರು. ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆ ಎಂದು ಅಪೊಸ್ತಲನಾದ ಪೇತ್ರನಿಂದ ಹೇಳಲ್ಪಟ್ಟ ಹುಟ್ಟುಕುಂಟನ ಅನುಭವ ಅವರಿಗೂ ಆಗಿತ್ತು ಎಂಬುದಾಗಿ ಹೇಳಲಾಗುತ್ತದೆ. ನಾನು ಅನುಭವಿಸಬೇಕಾದ ದಂಡನೆಯನ್ನು ತನ್ನ ಮೇಲೆ ತೆಗೆದುಕೊಂಡು ಕ್ರೂಜೆಯನ್ನು ಏರಿದ ದೇವಕುಮಾರನ ಕಡೆ ನೋಡಿದಾಗ ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬ ದೇವರ ವಾಕ್ಯ ಯೋಹಾನ 1ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯಕ್ಕನುಸಾರ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡರು. ತನಗೆ ಸಿಕ್ಕಿದ ಕ್ರಿಸ್ತನ ಪ್ರೀತಿ ಸಮಾಧಾನವನ್ನು ತನ್ನ ಬಳಿ ಬರುತ್ತಿದ್ದಂತ ಬಡ ವಿಧವೆಯರಿಗೂ ಕ್ರಿಸ್ತನ ಪ್ರೀತಿಯನ್ನು ಹಂಚಲು ಪ್ರಾರಂಭಿಸಿದರು. ಅವರಿಗೂ ಕೂಡ ಸತ್ಯವೇದವನ್ನು ಓದಲು ಕೊಡುತ್ತಿದ್ದರು. 1896ರಲ್ಲಿ ಮಧ್ಯ ಭಾರತದಲ್ಲಿ ಭಯಂಕರವಾದ ಕ್ಷಾಮವು ತಲೆದೋರಿದಾಗ ರಮಾಬಾಯಿ ಮತ್ತು ಆಕೆಯ ಸಹಾಯಕರು ನೂರಾರು ಮಹಿಳೆಯರನ್ನು ಆ ಕಾಲದಲ್ಲಿ ರಕ್ಷಿಸಿ 600 ಸ್ತ್ರೀಯರು ಮತ್ತು ಮಕ್ಕಳಿಗೆ ಆಶ್ರಯ ನೀಡಿದ್ದರು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಹಿಂದೂ ಧರ್ಮದಲ್ಲಿ ಬಹಳ ಆಸಕ್ತಿಯುಳ್ಳವರಾಗಿದ್ದರು. ಅವರು ಎಂದಿಗೂ ಮನಃಶಾಂತಿಯನ್ನು ಹೊಂದಿರಲಿಲ್ಲ. ತಮ್ಮ ಆತ್ಮರಕ್ಷಣೆಗಾಗಿ ಸದಾಕಾಲವೂ ಯೋಚಿಸುತ್ತಲೇ ಇದ್ದ ರಮಾಬಾಯಿಯವರಿಗೆ ಯೇಸು ಕ್ರಿಸ್ತನೇ ರಕ್ಷಕನು ಎಂಬುದಾಗಿ ತಿಳಿದುಕೊಂಡ ನಂತರ ಯೇಸು ಕ್ರಿಸ್ತನ ಅಮೂಲ್ಯವಾದ 2ನೇ ಬರೋಣವನ್ನು ನಿರೀಕ್ಷಿಸುವವರಾಗಿದ್ದರು. ಸತ್ಯವೇದವು ಹೇಳಿದ ಈ ವಾಕ್ಯವನ್ನು ಅವರು ದೃಢವಾಗಿ ನಂಬಿಕೊಂಡಿದ್ದರು. ಕ್ರಿಸ್ತನ 2ನೇ ಬರೋಣವನ್ನು ಅನೇಕರು ನಂಬುವುದಿಲ್ಲ, ಆದರೆ ಕ್ರಿಸ್ತನು ಸತ್ತವರಿಗೂ ಬದುಕುವವರಿಗೂ ನ್ಯಾಯ ತೀರಿಸಲು ಬರುತ್ತಾನೆಂಬುದಾಗಿ ದೃಢವಾಗಿ ನಂಬಿದ್ದ ರಮಾಬಾಯಿ ಅವರು 1904ರಲ್ಲಿ ಸತ್ಯವೇದವನ್ನು ಮರಾಠಿ ಭಾಷೆಯಲ್ಲಿ ಭಾಷಾಂತರಿಸಲು ಪ್ರಾರಂಭಿಸಿದ್ದರು. ಪಂಡಿತ ರಮಾಬಾಯಿಯವರು ಇಡೀ ಸತ್ಯವೇದವನ್ನು ಅದರ ಮೂಲ ಭಾಷೆಯಾದ ಇಬ್ರೂ ಮತ್ತು ಗ್ರೀಕ್ ಭಾಷೆಯಿಂದ ತನ್ನ ಸ್ವಂತ ಭಾಷೆಯಾದ ಮರಾಠಿ ಭಾಷೆಗೆ ಭಾಷಾಂತರಿಸಿದ ಮೊದಲ ಮಹಿಳಾ ಭಾಷಾಂತರಕಾರರಾಗಿದ್ದಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರಾಗಿದ್ದರು. ಕ್ರಿಸ್ತನ ಪ್ರೀತಿಯನ್ನು ಬಡ ಮಕ್ಕಳಿಗೂ ಬಡ ವಿಧವೆಯರಿಗೂ ಸಾರುತ್ತಾ ಭಾರತದಲ್ಲಿ ಸೇವೆ ಮಾಡಿದ ಪಂಡಿತ ರಮಾಬಾಯಿಯವರು 1922ರಲ್ಲಿ ಮರಣ ಹೊಂದಿದಾಗ ಟೈಮ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯು ಆಕೆಯನ್ನು ಶ್ಲಾಘಿಸಿ ಆಧುನಿಕ ಭಾರತದ ನಿರ್ಮಾಪಕರಲ್ಲಿ ಒಬ್ಬರು ಎಂಬುದಾಗಿ ಈಕೆಯನ್ನು ಸ್ಮರಿಸಿತ್ತು. 1919ರಲ್ಲಿ ಇವರ ಸಮಾಜ ಸೇವೆಯನ್ನು ಗಮನಿಸಿದ ಭಾರತ ಸರ್ಕಾರ ಕೈಸರ್ ಐ ಹಿಂದೂ ಎಂಬ ಪ್ರಶಸ್ತಿಯನ್ನು ನೀಡಿ
ಗೌರವಿಸಿತ್ತು. 1922ರ ಏಪ್ರಿಲ್ ತಿಂಗಳ 5ನೇ ದಿನದಂದು ತನ್ನ 64ನೇ ವಯಸ್ಸಿನಲ್ಲಿ ರಮಾಬಾಯಿಯವರು ಪರಲೋಕ ಯಾತ್ರೆಯನ್ನು ಕೈಗೊಂಡರು. ಅವರು ಕ್ರಿಸ್ತನ ಕುರಿತು ಕೊನೆಯದಾಗಿ ಹೇಳಿದ್ದು, ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿದ ಜೀವಿತವು ಯಾವುದಕ್ಕೂ ಹೆದರಬೇಕಿಲ್ಲ, ಏನನ್ನು ಕಳೆದುಕೊಳ್ಳಬೇಕಿಲ್ಲ ಮತ್ತು ಯಾವುದಕ್ಕೂ ಪಶ್ಚಾತ್ತಾಪ ಪಡಬೇಕಾಗಿಲ್ಲ.